ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಆಹಾರ ಮತ್ತು ಮನಸ್ಸು. ನಾವು ತಿನ್ನೋ ಆಹಾರ ನಮ್ಮ ದೇಹಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇದಕ್ಕೆ ಉದಾಹರಣೆಯಾಗಿ ಒಂದು ದಿನ ನೀವು ಬೇಗ ಎದ್ದು ಬಿಸಿ ನೀರನ್ನು ಕುಡಿದು ಸರಿಯಾದ ಸಮಯಕ್ಕೆ ತಿಂಡಿ ತಿಂದು ಮಧ್ಯದಲ್ಲಿ ಬೇರೆ ಏನೂ ತಿಂದೆ ಮತ್ತೆ ಮಧ್ಯಾಹ್ನ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಹಾಗೆ ಮತ್ತೆ ರಾತ್ರಿ ಹೊತ್ತು ಕೂಡ ತಡರಾತ್ರಿ ಊಟ ಮಾಡದೆ 7ರಿಂದ 8 ಗಂಟೆ ಒಳಗೆ ನಿಮ್ಮ ಊಟವನ್ನು ಮುಗಿಸಿದಾಗ ಅದಕ್ಕೆ ನೆಕ್ಸ್ಟ್ ದಿನ ನಿಮ್ಮ ಮೂಡ್ ಹೇಗಿರುತ್ತೆ? ನೀವು ಎಷ್ಟೋ ಕಾಮ್ ಆಗಿರ್ತೀರ, ಎಷ್ಟೋ ನಿಮ್ಮ ಬಾಡಿ ಲೈಟ್ ಆಗಿರುತ್ತೆ, ಎಷ್ಟೋ ಖುಷಿಯಾಗಿ ಇರ್ತೀರ. ಆದರೆ ಅದೇ ಆಪೋಸಿಟ್ ಆದಾಗ ತಡರಾತ್ರಿ ಮಧ್ಯರಾತ್ರಿ ಕ್ರೇವಿಂಗ್ ಅಂತ ನೀವು ಎದ್ದು ಜಂಕ್ ಫುಡ್ ತಿನ್ನೋದಾಗಿರಬಹುದು, ಅಥವಾ ಇಡೀ ದಿನ ಏನಾದರೂ ತಿನ್ಕೊಂಡು ಹೋಗೋದು, ಅಥವಾ ಹಸಿವೆ ಇಲ್ಲದೆ ಇದ್ದರೂ ಸಹ ಊಟವನ್ನು ಸೇವಿಸೋದು, ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದ ನೆಕ್ಸ್ಟ್ ಡೇ ನಿಮ್ಮ ಮೂಡ್ ಹೇಗಿರುತ್ತೆ? ಎಷ್ಟೋ ಕಿರಿಕಿರಿ, ಇರಿಟೇಷನ್ ಆಗಿರುತ್ತೆ, ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಬರುತ್ತೆ. ಇದೇ ಉದಾಹರಣೆ ನಮ್ಮ ಆಹಾರ ನಮ್ಮ ಮನಸ್ಸಿನ ಮೇಲೆ ಬೀರುವ ಪರಿಣಾಮದ ಕುರಿತಾಗಿ. ಸೊ ನಮ್ಮ ಆಯುರ್ವೇದದಲ್ಲಿ 3 ಗುಣಗಳಿದೆ: ಸಾತ್ವಿಕ ಗುಣ, ರಾಜಸಿಕ ಗುಣ ಹಾಗೆ ತಾಮಸಿಕ ಗುಣ. ಸಾತ್ವಿಕ ಗುಣ ನಮ್ಮ ಸಮತೋಲನಕ್ಕೆ, ನಮ್ಮ ಸ್ಪಷ್ಟತೆಗೆ, ಹಾಗೆ ಒಂದು ಒಳ್ಳೆಯ ಗುಣ, ಇಡೀ ದಿನ ಉತ್ಸಾಹದಿಂದ ಇರೋಕೆ ಸಹಾಯ ಮಾಡುವಂತಹ ಒಂದು ಗುಣ. ಇದನ್ನು ಹೆಚ್ಚಿಸಬೇಕಾದ್ರೆ ನಾವು ಹಣ್ಣುಗಳು, ತರಕಾರಿಗಳು, ಮನೆಯಲ್ಲೇ ಮಾಡಿದ ತಾಜಾ ಆಹಾರಗಳು, ಈ ರೀತಿಯಾದಂತಹ ಒಳ್ಳೆಯ ಯಾವುದು ನಮ್ಮ ದೇಹಕ್ಕೆ ಸೂಟ್ ಆಗುತ್ತೋ, ಯಾವುದು ಈಸಿಯಾಗಿ ಡೈಜೆಸ್ಟ್ ಮಾಡಬಹುದು, ಲಘು ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ಸತ್ವಗುಣ ಹೆಚ್ಚಾಗುತ್ತೆ. ಆದರೆ ನಮ್ಮಲ್ಲಿ ಇರುವಂತಹ ದೋಷಗಳು 2: ರಾಜಸಿಕ ಹಾಗೆ ತಾಮಸಿಕ. ರಾಜಸಿಕ ಗುಣ ಅತ್ಯಂತ ಕಿರಿಕಿರಿಗೆ, ಕೋಪಕ್ಕೆ, ಮಾನಸಿಕ ಒತ್ತಡಕ್ಕೆ ಕಾರಣ ಆಗಿರುತ್ತೆ. ಈ ರಾಜಸಿಕ ಗುಣ ಹೊಂದಿರುವ ಆಹಾರಗಳು ಯಾವುದು? ಅತಿ ಹೆಚ್ಚು ಕಾಫಿ ಕುಡಿಯೋದು, ಟೀ ಕುಡಿಯೋದು, ಹೆಚ್ಚು ಮಸಾಲ ಇರೋ ಪದಾರ್ಥಗಳನ್ನು ಉಪಯೋಗಿಸೋದು, ಜಂಕ್ ಫುಡ್ ತಿನ್ನೋದು, ಇದನ್ನು ಅಭ್ಯಾಸ ಮಾಡಿಕೊಂಡಾಗ ನಮ್ಮ ರಾಜಸಿಕ ಗುಣ ಹೆಚ್ಚಾಗಿ ಇದು ನಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗೆ ತಾಮಸಿಕ ಗುಣ ಸಹ. ಸೊ ತಾಮಸಿಕ ಗುಣ ನಮ್ಮ ದೇಹದ ಆಲಸ್ಯ, ನಿರಾಸಕ್ತಿ, ಇದಕ್ಕೆ ಕಾರಣ. ಸೊ ತಾಮಸಿಕ ಆಹಾರಗಳು ಯಾವುವು? ಡೈರೆಕ್ಟ್ ಫ್ರಿಜ್ಜಿಂದ ತಗೊಂಡು ತಿನ್ನೋದು, ಅಥವಾ ಅತಿ ಹೆಚ್ಚು ಹಸಿವೆ ಇಲ್ಲದೆ ಇದ್ರೂ ಕೂಡ ಅತಿ ಹೆಚ್ಚು ಆಹಾರ ತಿನ್ನೋದು, ತುಂಬ ಕೊಬ್ಬಿನಾಂಶ ಇರುವ ಬೇಕರಿ ಐಟಮ್ಸ್ ತಿನ್ನೋದು, ಈ ರೀತಿ ತಿನ್ನೋ ಆಹಾರದಿಂದ ನಮ್ಮ ತಾಮಸಿಕ ಗುಣ ಹೆಚ್ಚಾಗುತ್ತೆ. ನಾವು ನಮ್ಮ ಮನಸ್ಸನ್ನು ಸುಧಾರಿಸೋದಲ್ಲದೆ ನಮ್ಮ ಆಹಾರವನ್ನು ಸಹ ಸುಧಾರಿಸಬೇಕು. ಮನಸ್ಸಿಗೆ ಮೆಡಿಟೇಷನ್, ಕೌನ್ಸಿಲಿಂಗ್ ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಇದೆಲ್ಲದಕ್ಕೂ ಮೂಲ ಆಗಿರೋ ಆಹಾರವನ್ನು ನಾವು ಸರಿಪಡಿಸ್ಕೊಳ್ದೇ ಇದ್ರೆ ಇನ್ನು ಮಿಕ್ಕಿದ್ದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಯಥಾ ಆಹಾರ ತಥಾ ಮನಃ. ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತೀವಿ ಅದು ನೇರವಾಗಿ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ನಮ್ಮ ಆಹಾರದ ಮೇಲೆ ನಾವು ನಿಗಾ ವಹಿಸಬೇಕು. ಹೀಗೆ ನೀವು ಎಲ್ಲರೂ ಕೂಡ ನಿಮ್ಮ ಆಹಾರದ ಮೇಲೆ ಫೋಕಸ್ ಮಾಡ್ತೀರಾ, ಆದಷ್ಟು ನಿರ್ಲಕ್ಷಿಸದೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.